ರಾಮನ ಬಗ್ಗೆ ಗೌರವ ಇರಲಾರ್ದಂಥ ಜನ ಈ ದೇಶದೊಳಗೆ ಅದಾರ ಅಂತ ಯಾರು ನನಗೆ ಅನಿಸೋದಿಲ್ಲ. ಯಾಕಂದರೆ ನಾವು ಕೂಡ ಈ ದೇಶದ ಒಂದು ಏನಂತಾರೆ ಮಿಥಾಲಜಿ ಅವು ಇವೆಲ್ಲನೂ ನಾವು ಕೇಳಿರ್ತೇವೆ. ನನಗೊಂದು ಬಾಳೆ ಅಲ್ಲೇನು ಹೇಳಿಸ್ತಪ್ಪ ಅಂತಂದರೆ, ರಘುಕುಲ ರೀತಿ ಸದಾ ಚಲಿಯಾಯಿ ಪ್ರಾಣಜಾಹಿ ಪರ ವಚನನ ಜಾಯಿ ಅಂತ. ಅಂದರೆ ರಘುಕುಲ ಏನಿದೆ ರಾಮಂದು, ಅವ್ರದ್ದೊಂದೇನು ಪರಂಪರೆಯೊಳಗೆ ವೈಶಿಷ್ಟ್ಯತೆ ಇದೆ. ಯಕ್ಷಾರಣರು, ಸಂತರು, ಸೂಫಿ ಸಂತರು ಪ್ರತಿಯೊಬ್ಬರು ನಾವು ಸಹೋದರರು, ನಾವು ಸಹೋದರಿಯರು, ನಾವು ಬಂಧುತ್ವದಿಂದ ಇರಬೇಕು ಹೊರತಾಗಿ ಯಾರ ವಿರುದ್ಧ ದ್ವೇಷ ಇದನ್ನು ಮಾಡಬಾರ್ದು ಅಂತ ಹೆಂಗೆ ಹೇಳ್ಯಾರ, ಹಂಗೆ ಅವರು ಏನು ವಚನ ಕೊಡ್ತಾರೆ ಅದನ್ನು ಪಾಲನೆ ಮಾಡಬೇಕು. ನಮ್ಮ ಅನ್ನದಾತರು ಎರಡನೆಯ ಒಂದು ಮಹತ್ವದ ಆಂದೋಲನವನ್ನು ಏನು ಮಾಡ್ತಾಯಿದ್ದಾರೆ. ನಮಗೂ ಕೂಡ ಮೊದಲು ಈ ಪಂಜಾಬ್, ಹರಿಯಾಣ ಮತ್ತು ವೆಸ್ಟರ್ನ್ UP ರೈತರು ಏನು ಲಕ್ಷಗಟ್ಟಲೆ ಅಲ್ಲಿ ಹೋಗಿ ಮಾಡಿದರು, ಇದು ಎಲ್ಲಿವರೆಗೆ ಹೋಗ್ತದೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ನಮ್ಮೆಲ್ಲರ ನಿರೀಕ್ಷೆಗೆ ಮೀರಿ ನಮ್ಮ ಸುದೀರ್ಘ ಸೃಜನಶೀಲ ಸ್ವಾತಂತ್ರ್ಯ ಹೋರಾಟ ಹೆಂಗೆ ಅಹಿಂಸೆ, ಸತ್ಯ, ಪ್ರೀತಿ ಆಧಾರದ ಮೇಲೆ ಆಗಿತ್ತು, ಅವರು ಎಷ್ಟು ಪ್ರಭಾವಶಾಲಿಯಾಗಿ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಅದು ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿದೆ. ಈ ಎರಡನೇ ಫೇಸ್ದೊಳಗೆ ಏನು ಮಾಡಬಾರ್ದಾಗಿತ್ತು, ಈ ಕಂಪನಿಗಳು ಗುಲಾಮರನ್ನಾಗಿ ಮಾಡಿ ಅವ್ರ ಭೂಮಿಯೆಲ್ಲ ಕಸಿದುಕೊಂಡು ಅದನ್ನು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅನಾಹುತ ತಪ್ಪಿಸಾರಿ ಇವ್ರು ಮಾಡಿದ ತಪ್ಪನ್ನು ನಮಗೆ ಬಂದಿದೆ. ಅದಕ್ಕೆ ಇವರೇನು ರೈತರು ಈಗ 10ನೇ ತಾರೀಕು ದಿವಸದಲ್ಲಿ 4 ತಾಸು ರೇಲ್ ರೋಕೋ ಆಲ್ ಓವರ್ ದ ಕಂಟ್ರಿ ಮಾಡ್ತಾಯಿದ್ದಾರೆ. ಅದಕ್ಕೆ ಸಮಗ್ರವಾಗಿ ಇದು ಮಾಡಿದ್ದಾರೆ. ಆಮೇಲೆ ಅತಿ ಮಹತ್ವದಂದರೆ 14ನೇ ತಾರೀಕಿನ ದಿವಸ ಎಲ್ಲಿ ಐತಿಹಾಸಿಕ ರಾಮಲೀಲಾ ಮೈದಾನದೊಳಗೆ ಒಂದು ದೊಡ್ಡ ಮಹಾಪಂಚಾಯತ್ ಅಲ್ಲಿ ಮಾಡ್ತಾಯಿದ್ದಾರೆ. ನಮ್ಮ ಮೊನ್ನೆ ಚಿತ್ರದುರ್ಗದಲ್ಲಿ ನೀವೇನು ಮಾಡಿದಿಲ್ಲ, ಇವರೇ ನೀವು ಅದನ್ನು ಹೇಳಿದ್ರು ಒಳ್ಳೆ ಸರ್. ಇಲ್ಲ ಹೇಳಿಬಿಡಿ. ರಾಮನ ಬಗ್ಗೆ ಗೌರವ ಇರಲಾರ್ದಂಥ ಜನ ಈ ದೇಶದೊಳಗೆ ಅದಾರ ಅಂತ ಯಾರು ನನಗೆ ಅನಿಸೋದಿಲ್ಲ. ಯಾಕಂದರೆ ನಾವು ಕೂಡ ಈ ದೇಶದ ಒಂದು ಏನಂತಾರೆ ಮಿಥಾಲಜಿ ಅವು ಇವೆಲ್ಲನೂ ನಾವು ಕೇಳಿರ್ತೇವೆ. ನನಗೊಂದು ಬಾಳೆ ಅಲ್ಲೇನು ಹೇಳಿಸ್ತಪ್ಪ ಅಂತಂದರೆ, ರಘುಕುಲ ರೀತಿ ಸದಾ ಚಲಿಯಾಯಿ ಪ್ರಾಣಜಾಹಿ ಪರ ವಚನನ ಜಾಯಿ ಅಂತ. ಅಂದರೆ ರಘುಕುಲ ಏನಿದೆ ರಾಮಂದು, ಅವ್ರದ್ದೊಂದೇನು ಪರಂಪರೆಯೊಳಗೆ ವೈಶಿಷ್ಟ್ಯತೆ ಇದೆ. ಯಕ್ಷಾರಣರು, ಸಂತರು, ಸೂಫಿ ಸಂತರು ಪ್ರತಿಯೊಬ್ಬರು ನಾವು ಸಹೋದರರು, ನಾವು ಸಹೋದರಿಯರು, ನಾವು ಬಂಧುತ್ವದಿಂದ ಇರಬೇಕು ಹೊರತಾಗಿ ಯಾರ ವಿರುದ್ಧ ದ್ವೇಷ ಇದನ್ನು ಮಾಡಬಾರ್ದು ಅಂತ ಹೆಂಗೆ ಹೇಳ್ಯಾರ, ಹಂಗೆ ಅವರು ಏನು ವಚನ ಕೊಡ್ತಾರೆ ಅದನ್ನು ಪಾಲನೆ ಮಾಡಬೇಕು. ನಮ್ಮ ಅನ್ನದಾತರು ಎರಡನೆಯ ಒಂದು ಮಹತ್ವದ ಆಂದೋಲನವನ್ನು ಏನು ಮಾಡ್ತಾಯಿದ್ದಾರೆ. ನಮಗೂ ಕೂಡ ಮೊದಲು ಈ ಪಂಜಾಬ್, ಹರಿಯಾಣ ಮತ್ತು ವೆಸ್ಟರ್ನ್ UP ರೈತರು ಏನು ಲಕ್ಷಗಟ್ಟಲೆ ಅಲ್ಲಿ ಹೋಗಿ ಮಾಡಿದರು, ಇದು ಎಲ್ಲಿವರೆಗೆ ಹೋಗ್ತದೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ನಮ್ಮೆಲ್ಲರ ನಿರೀಕ್ಷೆಗೆ ಮೀರಿ ನಮ್ಮ ಸುದೀರ್ಘ ಸೃಜನಶೀಲ ಸ್ವಾತಂತ್ರ್ಯ ಹೋರಾಟ ಹೆಂಗೆ ಅಹಿಂಸೆ, ಸತ್ಯ, ಪ್ರೀತಿ ಆಧಾರದ ಮೇಲೆ ಆಗಿತ್ತು, ಅವರು ಎಷ್ಟು ಪ್ರಭಾವಶಾಲಿಯಾಗಿ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಅದು ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿದೆ. ಈ ಎರಡನೇ ಫೇಸ್ದೊಳಗೆ ಏನು ಮಾಡಬಾರ್ದಾಗಿತ್ತು, ಈ ಕಂಪನಿಗಳು ಗುಲಾಮರನ್ನಾಗಿ ಮಾಡಿ ಅವ್ರ ಭೂಮಿಯೆಲ್ಲ ಕಸಿದುಕೊಂಡು ಅದನ್ನು ಅನಾಹುತ ತಪ್ಪಿಸಾರಿ ಇವ್ರು ಮಾಡಿದ ತಪ್ಪನ್ನು ನಮಗೆ ಬಂದಿದೆ. ಅದಕ್ಕೆ ಇವರೇನು ರೈತರು ಈಗ 10ನೇ ತಾರೀಕು ದಿವಸದಲ್ಲಿ 4 ತಾಸು ರೇಲ್ ರೋಕೋ ಆಲ್ ಓವರ್ ದ ಕಂಟ್ರಿ ಮಾಡ್ತಾಯಿದ್ದಾರೆ. ಅದಕ್ಕೆ ಸಮಗ್ರವಾಗಿ ಇದು ಮಾಡಿದ್ದಾರೆ. ಆಮೇಲೆ ಅತಿ ಮಹತ್ವದಂದರೆ 14ನೇ ತಾರೀಕಿನ ದಿವಸ ಎಲ್ಲಿ ಐತಿಹಾಸಿಕ ರಾಮಲೀಲಾ ಮೈದಾನದೊಳಗೆ ಒಂದು ದೊಡ್ಡ ಮಹಾಪಂಚಾಯತ್ ಅಲ್ಲಿ ಮಾಡ್ತಾಯಿದ್ದಾರೆ. ನಮ್ಮ ಮೊನ್ನೆ ಚಿತ್ರದುರ್ಗದಲ್ಲಿ ನೀವೇನು ಮಾಡಿದಿಲ್ಲ, ಇವರೇ ನೀವು ಅದನ್ನು ಹೇಳಿದ್ರು ಒಳ್ಳೆ ಸರ್. ಇಲ್ಲ ಹೇಳಿಬಿಡಿ.